ಅಕ್ಕಿ ಹೇಗಿದೆ ನೋಡಿದ್ಯಾ? ನೋಡ್ದೆ, ನೋಡಿದ್ರೆ ಒಂಥರ ದೊಮ್ಮೆಳದ ಹಾಗಾಗತ್ತೆ. ಸಖತ್ ಸೆಕ್ಸಿ ಮಾಲು. ಹೌದು, ನನ್ನೇ ತಿನ್ಬಿಡೋ ಹಾಗೆ ನೋಡ್ತಿದ್ವು. ಹೌದಾ? ಒಂದು ದಮ್ ಕೊಡು. You are impossible. Oh, shit. ಅವ್ರಿನ್ನ ಬಂದಿಲ್ಲ. ಶಾಲಿನಿ, ನಿಮ್ಮಮ್ಮ ಅಪ್ಪ ಯಾವಾಗ ಬರ್ತಾರೆ? ನಾಳೆನೋ ನಾಡಿದ್ದು. ಹೂ ನೋಸ್ ಅಂಡ್ ಹೂ ಕೇರ್. ಅಯ್ಯ, ಅವ್ರ ಅಪ್ಪ ಅಮ್ಮ ಊಟಿಗೆ ಕುದುರೆ ಬಾಲಕ್ ದುಡ್ಡು ಕಟ್ಟಕ್ ಹೋಗಿದ್ದಾರೆ. ಇಷ್ಟು ಬೇಗ ಎಲ್ಲಿ ಬರ್ತಾರೆ? ನೀನೇ ಲಕ್ಕಿ ಯಾರ್. ನಮ್ಮಮ್ಮ ಅಪ್ಪ ಇಬ್ರು ಗೋಲ್ಡ್ ಪಾರ್ಟಿಯಾಗಿ ಕೂತಿದ್ದಾರೆ. ಇಲ್ಲಿ ಸೇರಿದಾಗ ಎಲ್ಲ ಅಪ್ಪ ಅಮ್ಮಂಗ್ ಬೈಯೋದೇ ಆಯ್ತು. ಬೇರೆ ಕೆಲ್ಸಾನೇ ಇಲ್ಲ ಇವ್ರಿಗೆ. ಅರೆ, ಜ್ಞಾನ ಟಾಕ್ಸ್ ಲೈಕ್ ನನ್ ಗೌರಮ್ಮ. ಓಕೆ ಓಕೆ, ಆ ಗೌರಮ್ಮಂಗೆ ಸ್ವಲ್ಪ ಸೊಪ್ಪು ಕೊಡಿ. ಯಾರಿದ್ದೀರಾ ಇಲ್ಲಿ? ಯಾರಿದ್ದೀರಾ? ಏ ನೈನಾ, ಹೌ ಅಬೌಟ್ ಯು? ನಾನ್ ಆಬ್ಸೆಂಟ್. ಅಯ್ಯೋ, ಸೊಪ್ಪು ಹಾಕಲ್ಲ. ಅಪ್ಪ ಅಮ್ಮನ್ ಬೈಯೋದು ಇಲ್ಲ. ಬೈಯಕ್ಕೆ ನನ್ಗ ಅಪ್ಪ ಅಮ್ಮನೇ ಇಲ್ಲ. ಏ ಶಾಲಿನಿ, ಈ ಹಳದೊಂದು ದೀಪಕ್ಕೆಲ್ಲೋದ? ಇನ್ನೂ ಸೊಪ್ಪು ತಗೊಂಡ್ ಬಂದಿಲ್ವಾ? ಟೈಮ್ ಸೆನ್ಸ್ ಇಲ್ಲ ಅವನ್ಗೆ. ಸೋಣ್ಕಳ, ನನ್ನ ಫ್ರೆಂಡನ್ನ ಬೈಬೇಡ. ಸೊಪ್ಪು ಸಿಗೋದು ತರೋದು ಅಷ್ಟು ಸುಲಭ ಅಲ್ಲ. ದಿ ವೆರಿ ಸ್ಟ್ರಿಕ್ಟ್ ದೀಸ್ ಡೇಸ್. ಮಿತ್ರರೇ, ಶಂಭೋ ಶಂಕರ, ಹರ ಹರ ಮಹಾದೇವ. ಸೆಕ್ಸ್ ಸ್ಮೋಕ್ ಬಹಳ ಒಳ್ಳೆ ಕಾಂಬಿನೇಷನ್ ಅಲ್ಲ? ನಿಮ್ಮಮ್ಮ ಹೇಗಿದ್ದಾಳೆ ರಾಹುಲ್? ರಾಹುಲ್ನ ಅಪ್ಸೆಟ್ ಮಾಡಿ ಈ ಕಡೆ ಬಂದ್ಬಿಟ್ಟೆ. ಯೋಚನೆ ಮಾಡಬೇಡ ದೀಪಕ್, your boyfriend is safe. What? Come on, dance ಮಾಡೋಣ. Oh, come on, Naina, please.
ಮನೆಗೆ ಬರ್ತೀಯ ಕುಮಾರ್? Is it? ಥ್ಯಾಂಕ್ Hey, ಯು. I was waiting for you. See. ಯಾಕೆ ಬರ್ಲಿನಿ? Oh, bye. ಯಾಕೆ ಬರ್ಲಿಲ್ಲ? ನಾಳೆ ಮರಿಬಾರ್ದು. ನೀನೇನು ಇಲ್ಲೇ ಇರ್ತೀನೋ? ಖಂಡಿತ ಬರ್ಬೇಕು. ಅಯ್ಯೋ ಇಲ್ಲಪ್ಪ, ಬರ್ತೀನಿ. ಓಕೆ ಫ್ರೆಂಡ್ಸ್, see you. ಏನು ನಮ್ಮ ಮನೆಗೆ ಬರ್ತೀಯಲ್ಲ? ಥ್ಯಾಂಕ್ಸ್ ಶಾಲಿನಿ, ಗ್ರೇಟ್ ಪಾರ್ಟಿ. ಗುಡ್ ಬೈ. ಯಾರು? ಐ ವಾಂಟ್. ಇನ್ನೂ 12 ಗಂಟೆ, ಇನ್ನು ಸ್ವಲ್ಪ ಸುತ್ತಾಡೋಣ. ಹೌದೌದು, ಇನ್ನೂ ಸ್ವಲ್ಪ ಸುತ್ತಾಡೋಣ, ಏನಂತೀರಾ? ಬೇಡ, ಲೇಟ್ ಆಯ್ತು, ಮನೆಗೆ ಹೋಗ್ಬೇಕು. ಹೋಗೋಣ. ನಿದ್ದೆ ಬರ್ತಾ ಇದೆ. ನೈನಾ, ಐ ಲವ್ ಯು. ನಾನು ಪ್ರೀತಿಸ್ತೀನಿ. What? Come on, sir. Let's make love. You stupid idiot! Jimmy, I said, come on, we are 40. Oh, this is so much chat. Ashu? Come on, ಏನ್ ಮಾಡ್ತಿದ್ಯಪ್ಪ? ಅವ್ನಿಗೆ ದಮ್ ಜಾಸ್ತಿ ಆಗಿದೆ. ದಮ್ ಜಾಸ್ತಿ ಆಗಿದ್ಯಾ? Easy, I said, come on. ಹುಡುಗಿಯರಂದ್ರೆ ಬಾಯ್ ಬಿಡ್ತಾನೆ. ಕಥೆ ಆಯ್ತಲ್ಲ ನಿಮ್ದು. ಇಲ್ಲಂದ್ರೆಲ್ಲ ಕೈ ಬಿಡ್ತಾನೆ. ನಾನೇನ್ ಮಾಡಿ ನಿಮ್ಮನ್ನ ಮನೆಗೆ ಬಿಟ್ಟರೆ ಆಯ್ತೋ ಇಲ್ವಾ? ನೋಡಿ, ಸುಮ್ಮನೆ ಕೂತ್ಕೊ ನೀನು. ನಾನೇನು ಮಾಡೇ ಇಲ್ಲ. ಏ ರಾಹುಲ್, ಮುಂದೆ ಬರ. ಕೆಲವು ತರ ಬುದ್ಧಿ ಕೆಟ್ಟವ್ರ ತರ ಆಡ್ತೀಯ. ನಾನು ಬುದ್ಧಿ ಕೆಟ್ಟವ್ರ ತರ ಆಡ್ಲಿಲ್ಲ, ಅವಳೇ ಮೇಲ್ ಬಿದ್ದು ಬಂದು. ಇನ್ನೊಂದ್ಸಲ ಬೇಕೇನೋ? ಪ್ರೀತಾ, ಅವನಿಗೆ ಹೇಳು. ಕುತ್ಕೊಂಡು ಕುತ್ಕೊಳ್ಳ. ನಾನೇನು ಮಾಡ್ಲೇ ಇಲ್ಲ. ದೀಪಕ್, ನನಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ. ಬೇರೆ ಎಲ್ಲಾದ್ರೂ ಹೋಗೋಣ. ನಾನು ಮನೆಗೆ ಹೋಗಿ ಬಿತ್ಕೋತೀನಪ್ಪ. ಆದ್ರೆ ನನಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ. ಗುರು ಆಶ್ರಮಕ್ಕೆ ಹೋಗೋಣ ಪ್ಲೀಸ್. ಮನೆಗೆ ಹೋಗಿ ಯಾಕೆ ನಿದ್ದೆ ಮಾಡಬಾರ್ದು? ಅಲ್ಲಿ ಅಲ್ಲಿ ಅವನಿದಾನೆ, ಆ ಮಿಂಡ. ಕಮ ಮಾಯಾ, ಅವನ ಮಾತನ್ನು ಕೇಳಿಸ್ಕೊತಾ ಇದೆಯಾ?
ನೀನು ಅವನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು. ಏನ್ ಬುದ್ಧಿ ಹೇಳೋದು? ನಮ್ಮ ಆ್ಯಡ್ ಏಜೆನ್ಸಿಗೆ ಸೇರ್ಕೊ ಅಂತ 1000 ಸಲ ಹೇಳಿದೆ. ಅಲ್ಲಿ ನೀನಿದ್ಯಾ ಅಂತ ಹತ್ರ ಸುಳಿಯೋಲ್ಲ. ಗೊತ್ತು ಗುರಿ ಇಲ್ಲೇ ಸುಮ್ಮನೆ ಅಲಿತಿರ್ತಾನೆ. ಹೋಗ್ಲಿ ಬಿಡು, ಅದು ನನ್ನ ವಿಷಯ. ನೀನ್ ತಲೆ ಕೆಡಿಸ್ಕೋಬೇಡ. ದೀಪ ಆರ್ಸು. ಬನ್ನಿ ಬನ್ನಿ ಬನ್ನಿ. ಬಂದ್ರು ನೋಡು ಶ್ರೀಮಂತ ಸೋಳೆ ಮಕ್ಕಳು. ನಾವು ದುಡಿತೀವಿ, ಇವ್ರು ತಿಂತಾರೆ, ತಿಂದು ಗಾಂಜಾ ಹೊಡಿತಾರೆ. ಲೋ 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 ಅಣ್ಣ, ನೀನ್ ಸುಮ್ಮನೆ ಕೂತ್ಕೋ. ಅವರು ನನಗೆ ಮಾಮೂಲು ಗಿರಾಕಿ. ನೀವು ಬನ್ನಿ ಸರ್, ಬನ್ನಿ. ಇವ್ರು ಹಡಬೆ ದುಡ್ಡಿಗಷ್ಟು ಬೆಂಕಿ ಹಾಕ. ಇವ್ರುಗಳನ್ನ ದೇವಸ್ಥಾನದ ಒಳಗೆ ಸೇರಿಸಬಾರ್ದು. ಇವ್ರ ಮುಖಕ್ಕೆ ನೀವು ನಾವು ಇಡೀ ಭರತ ಖಂಡದ ಜನ ಎಲ್ಲ ಸೇರಿ ಉಗಿಬೇಕು. ನೀ ಸುಮ್ಮನೆ ಕೂಡ್ಲಿಲ್ಲ ಅಂದ್ರೆ ಏನಾಗ್ತದೆ ಗೊತ್ತೇನು? ಕುಂಡಿ ಮೇಲೆ ಒದಿ ಬೀಳ್ತಾರೆ. ಬಾ 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 ಕುಂಡ್ರು ಭಜನೆ ಮಾಡಿ. ಸುಮ್ಮನೆ ಭಜನೆ ಮಾಡಿ ಗಂಟ್ಲೆ ಯಾಕೆ ಒಣಗಿಸ್ಕೊತೀರಿ? ನಿಮ್ಮ ಅದೇ ಶಕ್ತಿನ ಅವ್ರಿಗೆ ಉಗ್ಯೋದಕ್ಕೆ ಉಪಯೋಗಿಸಿ. ನಮ್ಮ ದುಡಿಮೆ ಬೆವರಿನಿಂದ ಅವ್ರ ಕಾರಾಗಿದೆ, ನಮ್ಮ ಬೆವರಿನಿಂದ ಅವ್ರ ರಕ್ತ ಆಗಿದೆ. ನಿಮಗೆ ನಾಚಿಕೆ ಇದ್ರೆ ಅವ್ರನ್ನ ಸಿಗಿದು ಹಾಕಿ. ಏ ತಮ್ಮ, ಸುಮ್ಮನೆ ಅವ್ರನ್ನ ಯಾಕೆ ಅಂತೀಯೋ? ದೇವ್ರು ಅವ್ರಿಗೆ ಸಂಪತ್ತು ಕೊಟ್ಟ್ಯಾನ, ಕೊಟ್ಟು ಮರ್ತೇ ಬಿಟ್ಟ್ಯಾನ. ಯಾವ ಸೂಳೆ ಮಗ ದೇವ್ರು ಅವ್ರಿಗೆ ಸಂಪತ್ತು ಕೊಟ್ಟದ್ದಲ್ಲ. ನಾವು ನೀವು ದುಡ್ದು ದುಡ್ದು ಅವ್ರಿಗೆ ಮಹಡಿ ಮನೆ ಕಟ್ಕೊಟ್ಟಿದ್ದೀವಿ. ಅಯ್ಯ ಸುಮ್ಮನೆ ಬಡಬಡ ಅಂತ ಬಡ್ಕೋತಿ ಯಾಕೆ ತಮ್ಮ? ಸುಮ್ಮನೆ ಕೂತ್ಕೊಂಡು ಗುರುಗಳು ಹೇಳ್ದಂಗ್ ಭಜನೆ ಮಾಡು. ಬೇಕಾದ್ರೆ ಗಾಂಜಾ ಹೊಡೆದು ಶಂಭೋ ಶಿವ ಅನ್ನು. ಆಗ ಕಾರ್ ಯಾಕೆ ವಿಮಾನದಲ್ಲೇ ಹೋದಂಗ ಆದೀತು. ಯಾರು ಗೊತ್ತು ನೀ ಸ್ವರ್ಗಕ್ಕೂ ಹೋದಿಯೋ ಏನೋ. ಬಾ 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 ಶುರು ಹಚ್ಚು. ನಂದೇ ಭೇಟಿ, ನಿಂದೇ ಭಜನೆ. ಗೋವಿಂದ ವಿಠಾಲ ಹರಿ ಹರಿ ವಿಠಾಲ 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 ಗೋವಿಂದ ವಿಠಾಲ ಹರಿ ಹರಿ. Somebody slipped me the revised musicians edition. Praise him upon the loud cymbals. ಏನ್ ಬೇಕು? ಒಂದ್ ಸ್ಟ್ರಿಪ್ ಮ್ಯಾಂಡ್ರೆಕ್ಸ್ ಕೊಡಿ. ಮ್ಯಾಂಡ್ರೆಕ್ಸ್? Praise him upon the high cymbals. Say it with me. Let everything that has breath praise the Lord. Praise ye the Lord. ₹5. ಥ್ಯಾಂಕ್ಸ್. ಮನೆಗೆ ಹೋಗೋಣ. ಏಯ್, ನಾ ಹೇಳಿದ್ ಕೇಳಿಸ್ತಾ? ನನ್ನ ರೂಮ್ನಲ್ಲೇ ಮಲ್ಕೋಬಹುದು ನೀನು. ಸ್ವಲ್ಪ ಇರುಡ, ಒಳ್ಳೆ ಮಜಾ ಬರ್ತಾ ಇದೆ. ನೋಡಿದ್ಯಾ ಬಡ್ಡಿ ಮಗನ? ಹೆಸರೋಣ ನಡಿ. ಯಾ Come on, Deepak. Come on, Deepak. Speed up, speed up. Faster, faster. ಬಿಡಬೇಡ, ಬಿಡಬೇಡ. Come on, Deepak. ಒಳ್ಳೆ ಮಜಾ ಬರ್ತಿದೆ. ಒತ್ತು ಆಕ್ಸಿಲೇಟ್. Come on, Deepak. Come on. ಒತ್ತು ಬಿಡಬೇಡ, ಒತ್ತು. ಸಿಕ್ಕ. ಅರೆ ದೂರ ಹೋಗ್ತಿದ್ದಾನೆ, ಬಿಡಬೇಡ. Come on, ಸಿಕ್ಕ. ಒತ್ತು ಆಕ್ಸಿಲೇಟ್. ಬಿಡಬೇಡ. ಸ್ಪೀಡ್. ಒಳ್ಳೆ ಮಜಾ ಬರ್ತಾ ಇದೆ. Come on, Deepak. Come on, ಹೊಡಿ. ಬಿಡಬೇಡ. Hey, come on, Deepak. Come on. Hey, come on,
ಈಸಿ. ಏನು ಹಾಯ್, ಬೈಕ್ ರೇಸ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಅದೆಲ್ಲ ಮಕ್ಕಳಾಟ. ನಿದ್ರೆ ಬರ್ಲಿಲ್ಲ, ಅದಕ್ಕೆ ನಾನು ಕುದುರೆನ ಹತ್ಕೊಂಡು ಬಂದೆ. ಪರವಾಗಿಲ್ಲ ರಾಹುಲ್, ಒಳ್ಳೆ ಅನುಭವಸ್ಥರು. ಸಖತ್ತಾಗಿ ಓಡಿಸ್ತಾರೆ. ಸ್ಪೀಡ್ ಮ್ಯಾನ್, ಸ್ಪೀಡ್. ಇಡೀ ನನ್ನ ಜೀವನನೇ ಸ್ಪೀಡ್. ಏನೋ ಗುಳಿಗೆ ಹಾಕ್ತೀರಾ? ಬೇಡ, ಸಾಕಷ್ಟಾಗಿದೆ, ಎಣ್ಣೆ ಬೇರೆ ಮುಗಿಸ್ಬೇಕು. ಏ ಕಮಾನ್ ದೀಪಕ್, ಸ್ಪೀಡ್ ಬರ್ಬೇಕಾದ್ರೆ ಮ್ಯಾಂಡಿ ಬೇಡ, ಬೇಡ. ಹಾಕ್ಬೇಕಮ್ಮ. ಕಮಾನ್, ಇನ್ನೊಂದ್ ರೌಂಡ್ ರೇಸ್ ಆಡೋಣ. ನಾನು ಕುದುರೆಗೆ ನಿದ್ರೆ ಬರ್ತಾ ಇದೆ, ನಾನು ಹೋಗ್ತೀನಿ. See you sometime. Okay, see you. Fantastic. ನಾವು ಮನೆ ಹೋಗೋಣ. ಬಾ ಹೋಗೋಣ. Right. ಅದೇ ಸೀಟಿಂದ ಬಾಲದ ಮೇಲೆ ಆಗಿ ಬಂದ್ಬಿಟ್ಟಿದ್ದೀನಿ. ಗೇಟ್ ಹಾಕಿ ಒಳಗ್ ಬಾ. ನೀನ್ ಅಳೋದ್ ನೋಡಿದ್ರೆ ಅಸಹ್ಯ ಆಗತ್ತೆ. ಕಮನ್ ಹೆಲ್ಪ್ ಮಿ, ಡ್ಯಾಮ್ ಇಟ್, ಸ್ವಲ್ಪ ಸಹಾಯ ಮಾಡು. ಹಾಗ್ಯಾಕೆ ಬಾಯಿ ಬಿಟ್ಕೊಂಡು ನೋಡ್ತಿದೀಯಾ? ಇಲ್ಲ ಚಿಕ್ಕ ಧನಿ, ಯಾರಿಗೆ ಏನಾಯ್ತು? ರಸ್ತೆಯಲ್ಲಿ ನಿನ್ನಂತ ಒಂದು ಕತ್ತೆ ಅಡ್ಡ ಬಂತು. ಆ ಹಳೆ ಟೈರ್ ತೆಗಿ. ಏನ್ ನೋಡ್ತಾ ಇದೀಯಾ? ನೀನ್ ವಾಚ್ ಮಾಡು.
ಎಲ್ಲ ಸರಿ ಹೋಯ್ತು. ಮಿಕ್ಕಿದ್ದು ಪಿಂಟೋ ನೋಡ್ಕೊಳ್ತಾನೆ. ದಾಸಪ್ಪ ಟೈರ್ ಕೇಸಿ ತಡಿ, ಸ್ವಲ್ಪ ಟೀ ಮಾಡು. ಅಲ್ಲಿ ಬೇರೆ ಬಟ್ಟೆ ಇದೆ, ಹೋಗಿ ಚೇಂಜ್ ಮಾಡು. ಬೇಡ. ದಾಸಪ್ಪ ಏನ್ ಧ್ವನಿ? ಇಷ್ಟು ಹೊತ್ತು ಏನಾಯ್ತು? ಆ ಕಾರು ಇಷ್ಟು ಹೊತ್ತು ನೀನೇನು ನೋಡ್ಲಿಲ್ಲ, ಅರ್ಥ ಆಯ್ತಾ? ನೋಡು, ಡ್ಯಾಡಿಗೆ ಆ ಕಾರ್ ಬಗ್ಗೆ ಒಂಚೂರು ಗೊತ್ತಾಗಬಾರ್ದು. ಸರಿ ಬುದ್ಧಿ. ಹೋಗು. ಯಾಕೋ ನೀನೇನು ಹೆದರ್ಕೋಬೇಡ. ಪಿಂಟೋ ಹತ್ರ ಹೋಗಿ ಬಂದ್ರೆ ಮುಗೀತು, ಯಾರಿಗೂ ಗೊತ್ತಾಗಲ್ಲ. ಜಸ್ಟ್ ಕೀಪ್ ಯೋರ್ ಕೂಲ್. ಯಾಕೋ ಒಂಥರ ಇದೆಯಾ? ಬೆಳಗಾಗೇ ಬಿಡ್ತು. ಏನ್ ರಕ್ತ ನೋಡಮ್ಮ. ಆಯ್ತು. ಎಷ್ಟೊತ್ತು ಕಾಯ್ತಿದ್ದು? 2:30-3 ಗಂಟೆ. ನಮ್ಮ ಬೀಟ್ನವ್ರು ಯಾರು ಇರ್ಲಿಲ್ವಾ? ಇದ್ರು ಸರ್, ಬಂದಿದೆ. ಹೂ ಇಸ್ ಇನ್ ಚಾರ್ಜ್ ಆಫ್ ದಿಸ್ ಏರಿಯಾ? ಈ ಕಡೆ ಬಾ, ಈ ಕಡೆ. ಎಷ್ಟು? 12 ಫೀಟ್ ಸರ್. ಏನಪ್ಪ? 4 ಫೀಟ್ ಸರ್. 4 ಫೀಟ್. Calling control room. Over. Send reinforcement, please, immediately. ಕೇಳಿ. ಈ ಆಕ್ಸಿಡೆಂಟ್ ಎಷ್ಟು ಸಲ ಆಯ್ತು ಅಂತ ಹೇಳ್ತೀರಾ? ಯಾವ ಊರು? ಎಲ್ಲಿಂದ ಬರ್ತಾ ಇದ್ದೀರಾ? ನೀವು ಏನ್ ಕೆಲಸ ಮಾಡ್ತೀರಾ? ಏನ್ ನಡೀತಾ ಇದೆ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಪ್ಲೀಸ್ ಸ್ಟಾಪ್ ಇಟ್. ಆಕ್ಸಿಡೆಂಟ್ ಸ್ಪಾಟ್ ನೋಡ್ಬೇಕು. ವಿ ಆರ್ ಫ್ರಮ್ ದ ಪ್ರೆಸ್. ನೀವ್ ಹೀಗ್ ಮಾಡಿದ್ರೆ ನಾವ್ ಅದನ್ನೇ ರಿಪೋರ್ಟ್ ಮಾಡ್ಬೇಕಾಗುತ್ತೆ. ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಐ ನೋ ದಟ್ ಯು ಆರ್ ಆಲ್ ಫ್ರಮ್ ದ ಪ್ರೆಸ್ ಅಂಡ್ ಯು ವಿಲ್ ರಿಪೋರ್ಟ್ ದಿಸ್ ಇನ್ಸಿಡೆಂಟ್. ಮತ್ತೆ ನಮ್ಮನ್ನ ಯಾಕೆ ತಳ್ಳೋದು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಮಹಾಜರ್ ನಡೀತಾ ಇದೆ. 5 ನಿಮಿಷ ಅಷ್ಟೇ, ಆಮೇಲೆ ಜನಗಳು ನುಗ್ಬಿಟ್ರೆ ನಮ್ಮ ಕ್ರೂಸ್ ಎಲ್ಲ ಹಾಳಾಗ್ಬಿಡುತ್ತೆ. ಓಕೆ ಇನ್ಸ್ಪೆಕ್ಟರ್, ನಮಗೂ ಅರ್ಥ ಆಗುತ್ತೆ. ನಾವು ಕಾಯ್ತೀವಿ. ಅದು ಮಾಜರ್ ಮುಗಿದ ಮೇಲೆ ಆಕ್ಸಿಡೆಂಟ್ ಸ್ಪಾಟ್ನ ನಾವೇ ನೋಡಬೇಕು. ಓಕೆ, ಶೂರ್ ಶೂರ್. ನಿಮ್ಮಷ್ಟು ಇಂಟ್ರೆಸ್ಟ್ ನಮಗೂ ಇದೆ. ಥ್ಯಾಂಕ್ ಯು. ಬನ್ನಿ. ಕಾಲಿಂಗ್ ಕಂಟ್ರೋಲ್ ರೂಮ್, ಕಾಲಿಂಗ್ ಕಂಟ್ರೋಲ್ ರೂಮ್. ವಾಟ್ ದ ಹೆಲ್? ಆದಷ್ಟು ಬೇಗ ಆಂಬುಲೆನ್ಸ್ ಕಳಿಸಿ, ಆದಷ್ಟು ಬೇಗ. ಡ್ಯಾಮ್ ಇಟ್. ರಾವ್, ಯಾವ ವೆಹಿಕಲ್ ಅನ್ಸುತ್ತೆ? ಜನಗಳು ನೋಡಿದ್ರೆ ಒಂದು ಲಾರಿನೇ ಇರ್ಬೋದು ಅನ್ಸುತ್ತೆ. ಟೇಕ್ ಮೋರ್ ಫೋಟೋಗ್ರಾಫ್ಸ್. ಶಾಂತವಾಗಿರಿ, ನಾವು ಬಂದಿದ್ದೀವಲ್ಲ, ನೋಡ್ಕೊಡ್ತೀವಿ. ದೊರೆ, ಏನ್ ಮಾಡ್ತಾ ಇದ್ದೀರಾ? ಆ ವೆಹಿಕಲ್ ಇಲ್ಲೇ ಬಂದು ಡ್ಯಾಶ್ ಮಾಡಿದ್ದು, ಅದಕ್ಕೆ ನೋಡಿ ಸರ್. ದೊರೆ, ಈ ಗ್ಲಾಸ್ ಪೀಸ್ನು ಪೇಂಟ್ನು ಆದಷ್ಟು ಬೇಗ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಡಿ. ಆಗ್ಲಿ ಸರ್. ಈ ಕೇಸನ್ನು ನಾನೇ ಹ್ಯಾಂಡಲ್ ಮಾಡ್ಬೇಕಂತ. ನೀವು ನೋಡ್ತಾ ಇದ್ದೀರಾ? ಈ ಸ್ಪಾಟ್ನ ಈಗ ನೀವು ನೋಡ್ಬೋದು. ಅದಕ್ಕೆ ಮುಂಚೆ ಕೆಲವು ಪ್ರಶ್ನೆಗಳು. ಕೇಳಿ. ಈ ಆಕ್ಸಿಡೆಂಟ್ ಹೇಗಾಯ್ತು? ನಮಗ್ ಗೊತ್ತಿಲ್ಲ, ಎಲ್ಲ ರಿಪೋರ್ಟ್ಸ್ ಬರ್ಬೇಕು. ಯು ಥಿಂಕ್ ಇಟ್ಸ್ ಅ ಡೆಲಿಬ್ರೇಟ್ ಆಕ್ಟ್? ಐ ಆಮ್ ನಾಟ್ ಶೋರ್. ಐ ಮೀನ್, ಉದ್ದೇಶಪೂರ್ವಕವಾದ ಕೊಲೆ ಅಂತ ಹೇಳೋದಕ್ಕೆ ಯಾವ್ದು ಸಾಕ್ಷಿಗಳಿಲ್ಲ. ಇದರಿಂದ ರಾಜಕೀಯದ ಕೈವಾಡ ಏನಾರು ಇದೆಯಾ? ಓ ಯು ಪ್ರೆಸ್ ರಿಪೋರ್ಟರ್ಸ್. ಇನ್ಸ್ಪೆಕ್ಟರ್, ಇದನ್ನೆಲ್ಲ ನೋಡಿದ್ರೆ ಒಳ್ಳೆ ಬುಲ್ಡೋಸರ್ ಓಡಿಸ್ತಾಗಿದೆ. ಬುಲ್ಡೋಸರ್ ಅಲ್ಲ ಅಂತ ನಾ ಖಂಡಿತವಾಗಿ ಹೇಳಬಲ್ಲೆ. ಹಾಗಾದ್ರೇನು ಕಾರ ಅಥವಾ ವ್ಯಾನ? ರಿಪೋರ್ಟ್ಸ್ ಬರೋ ತನಕ ಯಾವ್ದು ಅಂತ ಹೇಳಕ್ಕಾಗಲ್ಲ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಬಹಳ ಹೆಲ್ಪ್ ಆಯ್ತು ನಿಮ್ಮಿಂದ. ನೋಡಿ ರವಿ, ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದಕ್ಕೆ ಮೊದಲೇ ಮನ್ಸಿಗೆ ಬಂದಾಗ ಹೇಳಿದ್ರೆ ಅದೆಲ್ಲ ಗೆಸ್ ವರ್ಕ್ ಆಗುತ್ತೆ. ನೀವು ಪೇಪರ್ನವರು ಗೆಸ್ ವರ್ಕ್ ಮಾಡಿ, ನಾವು ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಈ ಇನ್ವೆಸ್ಟಿಗೇಷನ್ಗೆ ಎಷ್ಟು ವರ್ಷ ಹಿಡಿಯುತ್ತೆ? ನಾವು ಮನುಷ್ಯ,
ನಮಗೂ ಮನುಷ್ಯತ್ವ ಇದೆ. ಡೋಂಟ್ ಆಸ್ಕ್ ಸ್ಟೂಪಿಡ್ ಕ್ವೆಶ್ಚನ್. ಒನ್ ಲಾಸ್ಟ್ ಕ್ವೆಶ್ಚನ್. ಈ ಆಕ್ಸಿಡೆಂಟ್ ನಲ್ಲಿ ಎಷ್ಟು ಜನ ಸತ್ತಿದ್ದಾರೆ? 2 ಗಂಡಸರು, 3 ಹೆಂಗಸರು, 1 ಮಗು. ರೀ ನಾನೇ 9 ಹೆಣ ಎಣ್ಸಿದ್ದೀನಿ. ಐ ಆಮ್ ವೆರಿ ಸಾರಿ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು. ನಾವು ಆಫೀಸಿಗೆ ಬಂದು ನೋಡಿ. ಎಸ್ ಸರ್, ನಿಮ್ಮನ್ನು ಫಾಲೋ ಮಾಡ್ತೀನಿ ಸರ್. ರಾವ್, ಎನಿ ಎಕ್ಸ್ಕ್ಲೂಸಿವ್ ಟಿಡ್ಬಿಟ್ ಸ್ವಾಮಿ? ಬಹುಶಃ ಕಾರು ಅಂತ ಕಾಣುತ್ತೆ. ಕಾರ ನಂಬಕ್ಕಾಗಲ್ಲ ರಾವ್. ಒಂದೇ ಒಂದು ಕಾರ್ ಅಷ್ಟೊಂದು ಜನಗಳನ್ನ ಒಟ್ಟಿಗೆ ಬಲಿ ತಗೊಳಕ್ ಸಾಧ್ಯನಾ? ಸ್ಪೀಡ್ ರವಿ, ಸ್ಪೀಡ್. ಸ್ಪೀಡ್ ಕ್ಯಾನ್ ಕಿಲ್ ಎನಿ ನಂಬರ್. ಸ್ಟೇಷನ್ಗೆ ಬಂದು ಕಾಣ್ತೀನಿ ಸರ್. ರವಿ, ಹಾಟ್ ನ್ಯೂಸ್. ಇನ್ನೊಂದು ಗೌರ್ಮೆಂಟ್ ಬಿದ್ದೋಯ್ತಂತೆ. ಏನು? ಮೈ ಗಾಡ್. CM ಪ್ರೆಸ್ ಮೀಟಿಂಗ್ ಕರೆದಿದ್ದಾರೆ. ಈಗ್ಲೇನಾ? ಹೌದು, ಬಾಬಾ ಬೇಗ ಹೋಗಿ ಬರೋಣ. ಕ್ಯಾಮ್ರಾ ತಗೊಂಡ್ಬರ್ತೀನಿ. ನಮ್ಮ ದೇಶದಲ್ಲಿ ಏನ್ ನಡೀತಾ ಇದೆ ಒಂದು ಅರ್ಥ ಆಗಲ್ಲ. ಆಕ್ಸಿಡೆಂಟ್ ರಿಪೋರ್ಟ್ ಬೇರೆ ಇವತ್ತೇ ಸಬ್ಮಿಟ್ ಮಾಡ್ಬೇಕು. ಏ ರವಿ, ಆ ರಿವಾಲ್ವರ್ ನಿಂಗ್ಯಾಕೋ? ಓ ಇದಾ? ನಂದಲ್ಲಪ್ಪ, ವಾಪಸ್ ಕೊಡ್ಬೇಕು. ಸುಧಾಗೆ ಒಂದು ಸ್ಪೆಷಲ್ ಆರ್ಟಿಕಲ್ ಬರಿತಾ ಇದ್ದೀನಿ. ಉಗ್ರಗಾಮಿಗಳಿಗೆ ಈ ರಿವಾಲ್ವರ್ಗಳು, ಬಾಂಬ್ಗಳು ಎಷ್ಟು ಸುಲಭವಾಗಿ ಸಿಗುತ್ತೆ ಅಂತ. ನೀನ್ ಅದೇನು ಬರೀತೀಯೋ, ಯಾರು ಓದ್ತಾರೋ, ಯಾರು ಅರ್ಥ ಮಾಡ್ಕೋತಾರೋ ಒಂದು ಗೊತ್ತಾಗಲ್ಲ. ಆಗಲ್ಲ ಪಾಲ್, ಈ ಗವರ್ಮೆಂಟ್ಗಳು ನೋಡು ಒಂದಾದ್ಮೇಲೆ ಒಂದು ಬೀಳ್ತಾನೆ ಇವೆ, ಲೈಕ್ 9 pins. ಇನ್ನೆಲ್ಲ ನೋಡಿದ್ರೆ ನಾಳೆ ನಮ್ಮ ದೇಶದ ರಾಜ್ಯಭಾರ ಗೂಂಡಾಗಳು, ಉಗ್ರಗಾಮಿಗಳೇ ನಡೆಸ್ತಾರೆ ಅಂತ ಕಾಣುತ್ತೆ. ಒಂದ್ ಕೆಲಸ ಮಾಡ್ತೀಯಾ? ಏನಪ್ಪ? ಇದನ್ನೆಲ್ಲ ಬರೆದು ಆ ಕಮ್ಯುನಿಸ್ಟ್ ಪಾರ್ಟಿ ಪೇಪರ್ ಕಳಿಸು. ಓ ಹಲೋ ಬಾಸ್, ಹೇಗಿದ್ದಾಳೆ ನಿಮ್ಮ ಹುಡುಗಿ? ಅವಳಿಗೆ ಆರೋಗ್ಯ ಸರಿ ಇಲ್ಲ ಪಿಂಟು. ಬನ್ನಿ ನೋಡೋಣ. ಏನಾಯ್ತು ಬಾಸ್? ಒಂದು ಎಮ್ಮೆ ಅಡ್ಡ ಬಂತು, ತಪ್ಪಿಸೋಕ್ ಹೋದೆ, ಟೆಲಿಫೋನ್ ಕಂಬಕ್ಕೆ ಬಡೀತು. ಅರ್ಜೆಂಟ್ ರಿಪೇರಿ ಮಾಡಬೇಕು ಪಿಂಟು. ಓಹೋ, ಬಲವಾದ ಎಮ್ಮೆನೇ ಇರಬೇಕು. ಬಲವಾಗಿದ್ದು ಎಮ್ಮೆ ಅಲ್ಲ, ಟೆಲಿಫೋನ್ ಕಂಬ. ಓ ಐ ಸಿ, ಅರ್ಥವಾಯ್ತು. ಈಗ ನಾನು ಏನ್ ಮಾಡ್ಬೇಕು ಬಾಸ್? ಅರ್ಜೆಂಟ್ ಕೆಲಸ ಪಿಂಟು, ನಾಳೆನೇ ಬೇಕು. ಇಲ್ವಲ್ಲ ಸರ್, ನಂಗೆ ಬಹಳ ಕೆಲಸ ಇದೆ. ಪ್ಲೀಸ್ ಪಿಂಟು. ಓಕೆ ಬಾಸ್, ನಾಳೆನೇ ಬೇಕು ಪಿಂಟು. ನಾಳಿದ್ದು ಡ್ಯಾಡಿ ಬಂದ್ಬಿಡ್ತಾರೆ. ಓಕೆ ಸರ್. ಯಾರಿಗೂ ಗೊತ್ತಾಗಬಾರ್ದು, ಡ್ಯಾಡಿ ಕೂಡ. ಥ್ಯಾಂಕ್ಸ್ ಎ ಲಾಟ್. ರಾಹುಲ್, ಹಿಂದ್ಗಡೆ ಬಿಸ್ನೆಸ್ ಹೇಗಿದೆ ಪಿಂಟು? ಹೊಸ ವಿಡಿಯೋ ಏನಾದರೂ ಬಂದಿದೆಯಾ? ಎಲ್ಲ ನೀವು ನೋಡಿರೋದೇ ಅಲ್ವಾ ಬಾಸ್? ಮುಂದಿನ ವಾರ ಬನ್ನಿ, ಬಿಸಿ ಯಾರು ತೋರಿಸ್ತೇನೆ. ಮರ್ತ್ಬಿಡ್ಬೇಡಿ ನಾಳೆ. ಓಕೆ ಬಾ. ನೋಡಿ ಸರ್, ಮತ್ತೆ ಬಂದವನೇ ಚೀಫ್ ಗೆಸ್ಟು. ನಮಸ್ಕಾರ ಸರ್. ಇಷ್ಟು ಬೇಗ ವಾಪಸ್ ಬಂದ್ಬಿಟ್ಯಾ? ಮನೆಯನ್ನ ಸೇರಲ್ಲ ನಿನಗೆ? ಸೋಳೆ ಮಗನೇ, ಇನ್ನೂ ಕೊಡದೇ ಇಲ್ಲ. ಸರ್ ಬಿಡಿ ಸರ್, ನಾವ್ ಇಲಾಜ್ ಮಾಡ್ತೀವಿ. ಸರ್ ಸರ್, ಸುಮ್ನೆ ಹಿಡ್ಕೊಂಡ್ ಬಂದ್ಬಿಟ್ಟವ್ರೆ ಸರ್. ಸುಮ್ನೆ ಯಾಕೋ ಹಿಡ್ಕೊಂಡ್ ಬರ್ತಾರೆ? ಸುಳ್ಳು ಬೇರೆ ಬೋಗುಳ್ತೀಯ. ಮತ್ ಹಾಜರು ಸರ್, ನಂಗ್ ಬಿಡಿ ಸರ್, ನಾನು ವಿಚಾರಿಸ್ಕೊಂತೀನಿ ಸರ್. ಸರ್, ನಾನ್ ಕಂಡ್ರೆ ನಿಮ್ಗೆಲ್ಲ ಯಾಕೆ ಸರ್ ಹಂಗಂಗೆ? ಒಳ್ಳೆ ಗಿಣಿರಾಮ್ ನಂಗ್ ಮಾತಾಡ್ತೀಯಲ್ಲ. ಪಿಕ್ ಪಾಕೆಟ್ ಮಾಡಿ ದುಡ್ಡಲ್ಲಿ ಎಲ್ ಮಡಗಿದ್ದೀಯಾ? ಅವ್ರೆ ತಗೊಂಡ್ಬಿಟ್ರಿ ಸರ್. ನೀವು ನನ್ನನ್ನೇ ಕಳ್ಳನ್ ಮಾಡ್ತೀಯೇನು? ಕಳ್ಳನ್ ಮಗನೇ, ನಿನಗೆ ಏರೋಪ್ಲೇನ್ ತೋರಿಸಿ
ಏ ಪಾಪ ಅವ್ನ ಯಾಕ್ರೋ ಸುಮ್ನೆ ಗೋಳ ಹಾಕೋತೀರ? ಲಾಕಪ್ಪ ತಳ್ಳಾಕ್ರ ಅವನ್ನ. ಏನ್ ರಾವ್ ಸಾಹೇಬ್ರೆ, ಒಳ್ಳೆ ದೃಶ್ಯ ತಪ್ಪಿಸ್ಕೊಂಡಾಗಿದೆ ನಾನು. ಬನ್ನಿ ಬನ್ನಿ ಕೂತ್ಕೊಳ್ಳಿ ರವಿ. ಏನಿಲ್ಲ, ಎಲ್ಲ ಮಾಮೂಲಿ ನಡೀತಾನೆ ಇರುತ್ತೆ. ಏ ಗೌಡ್ರೆ, ಗ್ಲಾಸ್ ತಗೊಂಡ್ ಬನ್ನಿ. ಆಮೇಲೆ ಪೇಪರ್ ಸುದ್ದಿ ಏನನ್ನತ್ತೆ? ಏ ಮಿಸ್ಟರ್, ಹಿಂದಕ್ಕೆ ಬನ್ನಿ. ಸಿಗ್ನಲ್ ಕಾಣಿಸಲ್ಲ, ಗೆಟ್ ಬ್ಯಾಕ್. ರವಿ, ಮೀಟ್ ಡಾಕ್ಟರ್ ಗೌಡ. ಸರ್, ಬನ್ನಿ ಬನ್ನಿ. ಡಾಕ್ಟರ್, ರಾಮಣ್ಣ ಹೇಗಿದ್ದಾರೆ? ಪ್ರಾಣಕ್ಕೇನೋ ಅಪಾಯ ಇಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ. ಶಾಕ್ನಲ್ಲಿದ್ದಾನೆ. ಆದ್ರೆ ಉಳಿದ 4 ಜನ ಏನೋ ಉಳಿ ಹಾಕಿ ಕಾಣೋದಿಲ್ಲ. ಡಾಕ್ಟರ್, ಇದುವರೆಗೆ ಆಕ್ಸಿಡೆಂಟ್ ನಲ್ಲಿ ಎಷ್ಟು ಜನ ಸತ್ತಿದ್ದಾರೆ? ಈ 4 ಜನನು ಲೆಕ್ಕಕ್ಕೆ ತಗೊಂಡ್ರೆ ಸುಮಾರು ಡಾಕ್ಟರ್ ರಾಮಣ್ಣ ನಮಗೆ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನಾಳೆ ಡೆಡ್ ಬಾಡಿ ಗುರ್ಸೋದಕ್ಕೆ ಅವನು ಬೇಕಾಗ್ತಾನೆ. ಅವನಿನ್ನೂ 4 ದಿವಸ ಇಂಟೆನ್ಸಿವ್ ಕೇರ್ ನಲ್ಲಿ ಇರಬೇಕಾಗುತ್ತೆ. ಅದುವರೆಗೂ ಇವ್ರು ಯಾರು? ಅದೇ ಆಕ್ಸಿಡೆಂಟ್ ಕೇಸು. ಇನ್ನೊಬ್ಬ ಹೋದ, 12 ಆಯ್ತು. 12? ಬನ್ನಿ ರಾಮಣ್ಣನ್ ನೋಡೋಣ. ಯಾಕೆ ಬಂದ್ರು ಇಲ್ಲಿಗೆ? ಸುಮ್ಕೆ ಕುಡಿಯೋ, ಗಲಾಟೆ ಮಾಡ್ಬೇಡ. Sir, excuse me, please. ರಾಮಣ್ಣ, ಜವಾರಿ ಕೊಡ ಬತ್ತಾನೆ, ದಯವಿಡ್ರಿ. ನನ್ನ ಜನ ಎಲ್ಲ ಹೊಂಟೋದ್ರಲ್ಲಪ್ಪ. ಕೊಳ ಬತ್ತಾನೆ, ರಾಮಣ್ಣನ ಇನ್ನೂ ಸೆಡೇಷನ್ ಅಲ್ಲಿ ಇಡಬೇಕಾಗಿದೆ. ಅವನ ಮನಸ್ಸಿಗಾದ ಗಾಯ ನೋಡಿ ಅವನ ಹೆಂಡತಿ ಮಕ್ಕಳು ಎಲ್ಲರೂ ಹೋಗಿದ್ದಾರೆ ಅಂತ ಕಾಣುತ್ತೆ. ಅವನ್ ಯಾವಾಗ ಸರಿ ಹೋಗ್ಬೋದು ಡಾಕ್ಟರ್? ಯಾಕೆಂದ್ರೆ ನಮ್ಗೆ ವಿಚಾರಣೆ ಉಳಿದಿರೋದು ಅವನೊಬ್ಬನೇ. ಇನ್ನೂ 2-3 ದಿನ ಆದ್ರೂ ಆಗುತ್ತೆ. ಸರಿ, ನಾನು ಬರ್ಲಾ? ಬೇರೆ ಕಡೆ ರೌಂಡ್ಸ್ ಮಾಡಿ ಬರ್ಬೇಕು. ನಿಮ್ಗೆ ಇದರಿಂದ ಪ್ರಯೋಜನ ಆಗಿಲ್ಲ ಅನ್ಸುತ್ತೆ. ಪ್ರಯೋಜನ ಆಯ್ತು ಸರ್. ನಾಳೆ ಪ್ರಿಂಟ್ ಮಾಡಕ್ಕೆ ಒಂದು ಒಳ್ಳೆ ಸುದ್ದಿ ಸಿಕ್ತು. 12 ಜನ ಸತ್ತಿದ್ದಾರೆ ಅಂತ ಗೊತ್ತಾಯ್ತಲ್ಲ. ಅದರ ಒಂದು ಕೇಳ್ಬೋದಾ? ನಿಜವಾಗ್ಲೂ ಎಷ್ಟು ಜನ ಸತ್ತಿದ್ದಾರೆ? 13, 15, 18? ನಾ ಸ್ಟೇಷನ್ ಕಡೆ ಹೋಗ್ತಾ ಇಲ್ಲ. ರಸ್ತೆಯಲ್ಲಿ ಏನಾದ್ರು ಬಿಡ್ಬೇಕಾ? ಪರವಾಗಿಲ್ಲ ಬಿಡಿ, ಇಲ್ಲೇ ಏನಾದ್ರು ಆಟೋ ಗೀಟೋ ಸಿಗತ್ತೆ. ರಾವ್, ಈ ಕೇಸ್ ಬಗ್ಗೆ ನನ್ಗೆ ಬಹಳ ಆಸಕ್ತಿ ಇದೆ. ಯಾವಾಗ ಸಿಗಲಿ? ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಫೋರೆನ್ಸಿಕ್ ರಿಪೋರ್ಟ್ ಬರಲಿ. Big white imported vehicle. I have been testing these headlamp glass pieces. ಇದರ ಕ್ವಾಲಿಟಿ ಸ್ಟ್ರೆಂತ್ ನೋಡಿದ್ರೆ ಇಂಪೋರ್ಟೆಡ್ ವೆಹಿಕಲ್ ಅನ್ನೋದನ್ನ ಕನ್ಫರ್ಮ್ ಮಾಡುತ್ತೆ. ಈವನ್ ದಿಸ್ ವೈಪರ್, ದಿಸ್ ಈಸ್ ಆಲ್ಸೋ ಇಂಪೋರ್ಟೆಡ್ ನೋಡಿ. ಆದ್ರೆ ಟೈರ್ ಮಾರ್ಕ್ಸು ಈ ತರ ಸ್ಮಡ್ಜ್ ಆಗಿರೋದ್ರಿಂದ ಯಾವ ವೆಹಿಕಲ್ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಜನ ಬಹಳ ಇದ್ರು ನೋಡಿ, ಈ ಟೈರ್ ಮಾರ್ಕ್ ಒಂದು ಸರಿಯಾಗಿ ಗೊತ್ತಾಗಿದ್ದಿದ್ರೆ ಇದೆಂತದೇ ವೆಹಿಕಲ್ ಅಂತ ಡೆಫಿನೆಟ್ ಆಗಿ ಹೇಳ್ಬಿಡ್ಬೋದಾಗಿತ್ತು. ಪರವಾಗಿಲ್ಲ ಕೆಂಚಪ್ಪನವ್ರೆ, ಡೆಫಿನೆಟ್ ಆಗಿ ಇಂಪೋರ್ಟೆಡ್ ಕಾರ್ ಅಂತೀರಾ? ಐ ವಿಲ್ ಟೇಕ್ ಎ ಬೆಟ್ ಸರ್. 35 ವರ್ಷ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಕಸ ಗುಡಿಸ್ಲಿಲ್ಲ ಕಾರ್. ದೊಡ್ಡ ಇಂಪೋರ್ಟೆಡ್ ಕಾರ್, ಬಿಳಿ ಬಣ್ಣದ್ದು.
ಹುಡ್ಕೋದಕ್ಕೆ ಕಷ್ಟ ಆಗೋದಿಲ್ಲ. ಬರ್ತೀನಿ, ನಮಸ್ಕಾರ. ಓಕೆ ಮಿಸ್ಟರ್ ರಾವ್. ವೆರಿ ಗುಡ್, ಥ್ಯಾಂಕ್ಸ್. 975 rupees ಬಿಲ್ ಇಲ್ಲ. ಇಟ್ಸ್ ಓಕೆ. ಬಿಸಿ ಇದು ಬರಲಿಲ್ವಾ? ಏನ್ ಪಿಂಟು, ಇವತ್ತು ನೀನ್ ಮೂಡಲ್ಲಿಲ್ಲ? ಯಾಕೆ ಪಿಂಟು, ಬಿಸ್ನೆಸ್ ಡಲ್ ಆಗ್ಬಿಟ್ಟಿದ್ಯಾ? ಯಾವ ಬಿಸ್ನೆಸ್? ಅರೆ ಕಾರ್ ಬಿಸ್ನೆಸ್. ಟ್ರಬಲ್ಲು ಸರ್, ಟ್ರಬಲ್ಲು. ಕಾರ್ ತುಂಬಾ ಚೆನ್ನಾಗಿದೆ. ನಮಸ್ಕಾರ ಸರ್. ಯಾವ ಮಾಡಲ್ ಪಿಂಟು? ಡ್ಯೂಕ್ ರೋಡ್ ಮಾಸ್ಟರ್. ನನಗೂ ಇಂಥ ಕಾರ್ ಕಂಡ್ರೆ ತುಂಬಾ ಇಷ್ಟ. ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ನನ್ನ ಕಾರ್ ಯಾವಾಗಲೂ ಒಳ್ಳೆ ಕಂಡೀಷನಲ್ಲಿ ಇರಬೇಕು. ಇಟ್ ಮಸ್ಟ್ ಬಿ ನೈಸ್ ಅಂಡ್ ಕ್ಲೀನ್. ಅದಕ್ಕೆ ಪಿಂಟೋಗೆ ಸ್ಪೆಷಲ್ ಸರ್ವಿಸ್ ಚಾರ್ಜಸ್. ವಾಟ್ ಪಿಂಟೋ? ಇಂಥ ಕಾರನ್ನ ಪಿಂಟು ಹತ್ರ ಸರ್ವಿಸ್ ಮಾಡಿಸ್ಬೇಕು ಅಂದ್ರೆ ಅವನಿಗೆ ಸ್ಪೆಷಲ್ ಚಾರ್ಜ್ ಕೊಡಲೇಬೇಕು. ಏನ್ರಿ, ಈ ಕಾರು ತುಂಬಾ ಓಡಾಡ್ತೀರಾ? ಟಯರ್ ನೋಡಿ, ಟಯರ್ ಎಷ್ಟೊಂದು ಸೌದ್ ಹೋಗ್ಬಿಟ್ಟಿದೆ. ಯಾಕೆ? ಓ ಡಾಕ್ಟರ್, ಚೇಂಜ್ ಮಾಡಬೇಕು. ಪಿಂಟೋ, ಎಕ್ಸ್ಕ್ಯೂಸ್ ಮೀ. ವೈಪರ್ ಎಲ್ಲಿ ಕಾಣಿಸ್ತಾ ಇಲ್ಲ? ವೈಪರ್ ಯಾಕೆ? ಮಳೆಗಾಲದಲ್ಲಿ ಓಪನ್ ಕಾರ್ ಯಾರು ಆಚೆ ತೆಗಿತಾರೆ? ಬರ್ತೀನಿ. ಬನ್ನಿ ಸರ್, ಒಳಗೆ ಹೋಗೋಣ. ಪಿಂಟೋ ಬಿಸ್ನೆಸ್ ಹೇಗಿದೆ? ಏನು ಉಪಯೋಗ ಇಲ್ಲ ಸರ್. ಈ ಇಂಪೋರ್ಟೆಡ್ ಕಾರ್ ರಿಪೇರಿ ಮಾಡೋದು ಯಾವ ಪಾಪಿಗೂ ಬೇಡ. ನಾನು ಇಲ್ಲಿಗೆ ಆತಕ್ಕೆ ಬಂದಿದ್ದೀನಿ ಗೊತ್ತಾ? ಇಲ್ಲ ಒಂದು ದೊಡ್ಡ ಬಿಳಿ ಕಾರ್, ಇಂಪೋರ್ಟೆಡ್. ಈಗ ಬಂದು ಹೋಯ್ತಲ್ಲ, ಅಷ್ಟೇ ದೊಡ್ಡ. ಒಂದು ಭಾಗ ಜಡ್ಜ್ ಹೋಗಿದೆ. ಅಂಥದ್ದು ಯಾವ್ದಾದ್ರು ಕಾರ್ ಇಲ್ಲಿಗೆ ಬಂದಿತ್ತಾ? ಇಲ್ಲ ಬಾಸ್, ಆ ಥರದ ಕಾರ್ ಯಾವುದೂ ಬಂದಿಲ್ಲ. ಒಂದು ಕಾರ್ ಜಜ್ಜಿ ಹೋಗಿದೆ, ಆದ್ರೆ ಅದು ಮಾರಿಸ್ ಮೈನರು. ಈ ಕಾರ್ ಬಂದಿದೆ, ಇದು ಜಜ್ಜಿ ಹೋಗಿದೆ, ಅದರ ಬಣ್ಣ ಕೆಂಪು. ಬೇರೆ ಯಾವುದು ಬಂದಿರೋ ಗೊತ್ತಿಲ್ಲ ಬಾಸ್. ಈಗ ಬಂದು ಹೋದ ಕಾರ್ಗೆ ಎಲ್ಲಿ ಜಡ್ಜ್ ಹೋಗಿತ್ತು? ಎಲ್ಲೂ ಜಜ್ಜಿ ಹೋಗಿರಲಿಲ್ಲ ಸರ್. ವೈರಿಂಗ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಬಂದಿತ್ತು. ತುಂಬಾ ಬುದ್ಧಿವಂತ ಪಿಂಟು. ರಾತ್ರಿ ಹೊತ್ತಲ್ಲಿ ನಿನ್ ಗ್ಯಾರೇಜ್ ಹಿಂದ್ಗಡೆ ತುಂಬಾ ಕಾರ್ಗಳು ಬರ್ತವಲ್ಲ, ಎಲ್ಲ ರಿಪೇರಿಗೆ ತಾನೆ? ಈ ನೈಟ್ ಬಿಸ್ನೆಸ್ಸು ಹೇಗಿದೆ? ನೈಟ್ ಬಿಸ್ನೆಸ್ ಬಾಸ್, ನಾನಂಥದ್ದು ಯಾವುದು ಬಿಸ್ನೆಸ್ ಮಾಡೋದಿಲ್ಲ ಬಾಸ್. ನಾ ಬಹಳ ಕ್ಲೀನಾಗಿ ಮನುಷ್ಯ. ನಾಳೆ ನಮ್ಮ ಸ್ಕ್ವಾಡ್ ಕಳ್ಸಿದ್ರೆ ಎಷ್ಟು ಕ್ಲೀನು ಎಷ್ಟು ಗಲೀಜು ಅಂತ ಗೊತ್ತಾಗುತ್ತೆ ಬಾಸ್. ಈಗ ಬಂದು ಹೋಯ್ತಲ್ಲ ಬಿಳಿ ಕಾರ್, ಅದ್ರ ಬಗ್ಗೆ ಮಾತಾಡೋಣ. ಒಳಗಡೆ ಬನ್ನಿ ಬಾಸ್, ಕೂತ್ಕೊಂಡು ಮಾತಾಡ. ಏನಾಯ್ತು ದೀಪಕ್? ಏನಿಲ್ಲ. ಅವನ್ ಯಾಕೆ ಬಂದಿದ್ದ? ಯಾರು? ಅದೇ ಆ ಇನ್ಸ್ಪೆಕ್ಟ್ರು. ಮಾಮೂಲಿಗೆ ಬಂದಿದ್ದ ಅಂತ ಕಾಣುತ್ತೆ. ಅವನಿಗೂ ಇಂಥ ಕಾರ್ ಇಷ್ಟ ಅಂತೆ. ಓಡಲ್ಲ. ದೀಪಕ್, ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ನೀನೇನು ಹೆದರ್ಕೋಬೇಡ. ನೀನ್ ಯಾರಿಗೂ ಏನು ಹೇಳ್ಬೇಡ, ಏನಾಗಲ್ಲ. ದೇವ್ರಾಣೆ ತುಟಿ ಪಿಟಿಕ್ ಅನ್ನಲ್ಲಪ್ಪ. ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ. ಒಂದು ಸ್ವಲ್ಪ ದಿವಸ ಅಷ್ಟೇ, ಆಮೇಲೆಲ್ಲ ತಣ್ಣಗಾಗತ್ತೆ. ಆದ್ರೆ ಪಿಂಟು ಪಿಂಟೋ ವಿಷಯ ಬಿಡು. ಅವನ್ ನಮ್ಮೋನು, ಖಂಡಿತ ಬಾಯ್ ಬಿಡಲ್ಲ. ಗಿರಾಕಿಗಳು ಬಂದ್ರೆ ನಾನೇನು ಪ್ರಶ್ನೆ ಕೇಳಲ್ಲ ಸರ್. ನಾನು ನಿನ್ನನ್ನು ಕೇಳ್ತೀನಿ. ಮೊನ್ನೆ ಬಂದಿದ್ದಾಗ ಒಂದು ಹೊಸ ಟೈರ್ ಇತ್ತು ಸರ್. ಮುಂದೆ ನಂಗೇನು ಗೊತ್ತಿಲ್ಲ ಸರ್. ನನ್ಗೆ ಸಿಕ್ಕಾಕ್ಬೇಡಿ ಸರ್. 12 ಜನ ಸತ್ತಿದ್ದಾರೆ, ಇನ್ನೂ 4 ಜನ ಸಾಯ್ತಾ ಬಿದ್ದಿದ್ದಾರೆ. ಸಿಕ್ಕಾಕಿಸ್ಬೇಡಿ ಅಂತ್ಯ.
ಕಾರು ದೀಪಕ್ದು ಸರ್. ದೀಪಕ್ ಯಾರು? ಧರ್ಮಾಧಿಕಾರಿಗಳ ಮಗ ಸರ್. ಹಲೋ, ಶಾಮಣ್ಣ ಹಿಯರ್. ಶಾಮಣ್ಣ, ಬಿಸಿ ಸುದ್ದಿ. ಧರ್ಮಾಧಿಕಾರಿ ಈಗ ತಾನೇ ಡೆಲ್ಲಿಯಿಂದ ಬಂದಿದ್ದಾರೆ. ವಾಟ್? ಧರ್ಮಾಧಿಕಾರಿನ? ವಸಂತ್ ನಗರ್ ಬೈ ಎಲೆಕ್ಷನ್ಗೆ ಅವರಿಗೆ ಟಿಕೆಟ್ ಸಿಕ್ಕಿದೆ ಅಂತೆ. ಹಾ, ವೆರಿ ಗುಡ್ ನ್ಯೂಸ್. ಸುದ್ದಿ ಅಂದ್ರೆ ಇದು. ನನಗೋಸ್ಕರ 3 ಸೀಟ್ ರಿಸರ್ವ್ ಮಾಡಿರಿ. ಎಸ್ ಸರ್. ನೀವು ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡಿ, ಮೀಟಿಂಗ್ ಎಲ್ಲ ಅರೇಂಜ್ ಮಾಡಿರ್ತೀವಿ. ಎಲ್ಲ ಸರ್ವನಾಶವಾಗೋಯ್ತು. ಆ ಧರ್ಮಾಧಿಕಾರಿಗೆ ಬದಲು ಬೇರೆ ಯಾರಿಗೆ ಸಿಕ್ಕಿದ್ರು ಪರವಾಗಿರ್ಲಿಲ್ಲ. ಈಗ ಬಹಳ ಕಷ್ಟ ಇದೆ. ನನಗಂತೂ ಸ್ವಲ್ಪನೂ ನಂಬಿಕೆ ಇಲ್ಲ. ಧರ್ಮಾಧಿಕಾರಿ ಕ್ಯಾ ಬಾ? ಓ ಹಮಾರಿ ಆದ್ಮಿ ಹೇ. ಹಾ, ಇನ್ನು ನಮ್ಗೆ ಒಳ್ಳೇದು ಆಗ್ತದೆ. ಎಕ್ಸೈಸು ಹೆಚ್ಚಾಗ್ತದೆ. ಗೋಡೌನ್ ನಲ್ಲಿ ಎಲ್ಲ ಇಸ್ತಾಕ್ ಮಾಡ್ಬಿಡು. ಹಾ, ಖುದಾ ಹಾಫೀಸ್. ಸಿಂಬಳಿ ಗುಡ್ ನ್ಯೂಸ್. ಚಂದ್ರಶೇಖರ್ನಿಗೆ ಎಲ್ಲಿ ಸೀಟು ಕೊಡ್ತಾರೋ ನಾನು ಎದುರಿದ್ದು. ಧರ್ಮಾಧಿಕಾರಿಯಲ್ಲೋ ನಮ್ಮ ಮನುಷ್ಯನ್, ನಮ್ಮ ಬಿಸ್ನೆಸ್ ಮ್ಯಾನ್ಗಾರಿಗೆಲ್ಲೋ ಒಳ್ಳೇದಾಯ್ತು. ಅಲ್ಲೇ ತಗೊಳೋದ್ರಲ್ಲೂ ಕೊಡೋದ್ರಲ್ಲೂ നല്ല ಉದಾರಿ ಧರ್ಮಾಧಿಕಾರಿ ಅಲ್ಲೇ. ಏರ್ಪೋರ್ಟ್ ಅಲ್ಲಿ ನಿಮ್ಮನ್ನು ನೋಡಿ ನನಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಡೆಲ್ಲಿನಲ್ಲೆಲ್ಲ ನೀವು ನಮ್ಮ ಕಡೆ ಇಲ್ಲ, ಆ ಕಡೆ ಹಾರಿದ್ದೀರಾ ಅಂತ ಮಾತಾಡ್ಕೊತಾ ಇದ್ದೆ. ಎಲ್ಲಾದ್ರೂ ಉಂಟೆ ಧರ್ಮಾಧಿಕಾರಿಗಳೇ, ನಾನು ಪಾರ್ಟಿಯವನು. ಪಾರ್ಟಿ ಬಿಟ್ಟು ಬೇರೆ ಕಡೆ ತಿರುಗಿ ಕೂಡ ನೋಡಲ್ಲ. ಬಂಧು ಭಗಿನಿಯರೇ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ನೋಡಿ ನನಗಿವತ್ತು ಹೃದಯ ತುಂಬಿ ಬಂದಿದೆ. ನಮ್ಮ ಪಕ್ಷದ ಹಿರಿಯರು ಸುದೀರ್ಘವಾಗಿ ಸಮಾಲೋಚಿಸಿ ಈ ಉಪಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ನನಗೊಂದು ಆಸ್ಪದ ಕೊಟ್ಟು ತಮ್ಮೆಲ್ಲರ ಸೇವೆಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಚುನಾವಣೆಗೆ ಟಿಕೆಟ್ ಸಿಗೋದು ಸುಲಭ ಏನೂ ಅಲ್ಲ, ಮತ್ತು ಟಿಕೆಟ್ ಸಿಕ್ಕಿದಾಕ್ಷಣ ಚುನಾವಣೆ ಗೆದ್ದಂತೆಯೂ ಅಲ್ಲ. ಆದರೆ ನಿಮ್ಮೆಲ್ಲರ ಅಭಿಮಾನ ಮತ್ತು ನಾನು ವಸಂತ ನಗರಕ್ಕೆ ಸಲ್ಲಿಸಿರುವ ಅಲ್ಪ ಸ್ವಲ್ಪ ಸೇವೆಯನ್ನು ನೆನೆಯುವ ಮತದಾರರ ಔದಾರ್ಯವೇ ನನ್ನ ಶ್ರೀರಕ್ಷೆ ಎಂದು ನಾನು ತಿಳ್ಕೊಂಡಿದ್ದೀನಿ. ಜನರ ಯೋಗ್ಯತೆಗೆ ತಕ್ಕಂತೆ ಸರ್ಕಾರ ಸಿಗುತ್ತೆ ಅಂತ ಹೇಳ್ತಾರೆ. ಮತದಾನ ತಮ್ಮೆಲ್ಲರ ಹಕ್ಕು. ಬಂಧು ಭಗಿನಿಯರೇ, ತಾವು
ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುವಾಗ ತಮ್ಮ ಪಕ್ಷದ ಸಂಕೇತ ಪೇಪರ್ ಜನಧ್ವನಿ ಪೇಪರ್ ಜನಧ್ವನಿ ಪೇಪರ್ ಜನಧ್ವನಿ ಪೇಪರ್ ಜನಧ್ವನಿ ಪೇಪರ್ ದೀಪಕ್ ಏನಾಯ್ತು? ಏನಿಲ್ಲ. ದೀಪಕ್, ನಿನಗೂ ಮತ್ತೆ ಈ ಆಕ್ಸಿಡೆಂಟ್ಗೂ ಸಂಬಂಧ ಇದೆಯಾ? ಇಲ್ಲ. ಮತ್ತೆ ಯಾಕೆ ನೀನು ಒಂಥರ ಇದೆಯಾ? ಏನಿಲ್ಲ. ರಾಹುಲ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ರಾಹುಲ್, ನಿನ್ ಮಗನ ಇದ್ರಲ್ಲಿ ಸಿಕ್ಕಾಕೊಂಡಿದ್ದಿದ್ರೆ ನಿನಗೇನು ಅನ್ನಿಸ್ತಾ ಇರ್ಲಿಲ್ಲ ಅಲ್ಲ? Oh God, God. ನಾನು ಸಾಯ್ತೀನಿ. ನಾನು ಜೈಲಿಗೆ ಹೋಗ್ತೀನಿ. ಅವರೆಲ್ಲ ಬೀದಿಲಿ ಯಾಕೆ ಬಿಟ್ಕೋಬೇಕು? ಫೈರ್ ಎಂಜಿನ್ ನಮಗೇನು ಗೊತ್ತಾಗ್ಲೇ ಇಲ್ಲ. ಹುಟ್ಟಾತಿರೋದು ಕಾಣಿಸ್ಲೇ ಇಲ್ಲಮ್ಮ. ನಮ್ದೇನು ತಪ್ಪಿಲ್ಲಮ್ಮ. ನಮ್ದೇನು ತಪ್ಪಿಲ್ಲಮ್ಮ.